ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಭಾರತಕ್ಕೆ ತೈಲ ದರ ಏರಿಕೆಯ ಬಿಸಿ ತಟ್ಟುವಂತೆ ಮಾಡಿದೆ. ಕಲಬುರಗಿಯಲ್ಲಿ ಪ್ರೀಮಿಯಂ ಪವರ್ ಪೆಟ್ರೋಲ್ ದರ ಹೆಚ್ಚಳ ಆಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ಲೀಟರ್ಗೆ ₹2.17 ಏರಿಕೆಯಾಗಿದೆ. ನಿನ್ನೆಯಿಂದ ಪ್ರೀಮಿಯಂ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. ₹112 ಆಗಿದೆ ಈಗ ಪೆಟ್ರೋಲ್ ದರ. ಕಲಬುರಗಿಗೂ ಕೂಡ ತೈಲ ದರ ಹೆಚ್ಚಳದ ಬಿಸಿ ತಟ್ಟಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಹಾಗಾಗಿ ಭಾರತದಲ್ಲಿಯೂ ಕೂಡ ಪೆಟ್ರೋಲ್ ದರ ಹೆಚ್ಚಳವಾಗಿರುವಂಥದ್ದು. ಕಲಬುರಗಿಯ ಪೆಟ್ರೋಲ್ ಬಂಕ್ಗಳಲ್ಲಿ ನಾವಿದ್ದೀವಿ, ನೋಡ್ಬೋದು. ಇಲ್ಲಿ ಪ್ರೀಮಿಯಂ ಪೆಟ್ರೋಲ್ ಅಂದರೆ ಪವರ್ ಪೆಟ್ರೋಲ್ ಅಂತ ಏನು ನಿಗದಿಪಡಿಸಿದ್ದಾರೆ ನೋಡ್ಬೋದು. ಪವರ್ ಪೆಟ್ರೋಲ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ದರ ಮಾತ್ರ ₹2ಗೂ ಹೆಚ್ಚು ಪ್ರತಿ ಲೀಟರ್ಗೆ ಹೆಚ್ಚಳವಾಗಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಗಣನೀಯವಾಗಿ ಹೆಚ್ಚಳವಾಗಿರುವಂಥದ್ದು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದರ ಗಣನೀಯವಾಗಿ ಹೆಚ್ಚಳವಾಗಿದೆ. ಅದರ ಬಿಸಿ ಭಾರತಕ್ಕೂ ಕೂಡ ತಟ್ಟಿದೆ. ಹಾಗಾಗಿಯೇ ಇವತ್ತು ಪವರ್ ಪೆಟ್ರೋಲ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ಬೆಲೆ ₹2ಗೂ ಹೆಚ್ಚು ಹೆಚ್ಚಳವಾಗಿದೆ. ಹಾಗಾದರೆ ಮೊದಲನೇದಾಗಿ ಈ ಪೆಟ್ರೋಲ್ ಬಂಕಿನವ್ರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ, ಎಷ್ಟು ದರ ಹೆಚ್ಚಳ ಆಗಿದೆ, ಯಾವಾಗಲಿಂದ ಇದು ಅನ್ವಯ ಆಗಿದೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳೋಣ. ಏನು ಹೇಳಕ್ಕೆ ಬಯಸ್ತೀರಿ ಸರ್, ಯಾವಾಗಲಿಂದ ಹೆಚ್ಚಿನ ದರ ಅನ್ವಯ ಆಗಿರುವಂಥದ್ದು, ಯಾವ ಪೆಟ್ರೋಲ್ಗೆ ಈ ದರ ಹೆಚ್ಚಳ ಆಗಿರೋದು? ಮಧ್ಯರಾತ್ರಿಲಿಂದ 12 ಗಂಟೆಯಿಂದ ಪ್ರೀಮಿಯಮ್ ₹2.17 ಹೆಚ್ಚಿಗೆ ಆಗೈತೆ ರೀ. ಕಲಬುರಗಿನಲ್ಲಿ ಪ್ರೀಮಿಯಂ ಪೆಟ್ರೋಲ್ಗೂ ಸಾದಾ ಪೆಟ್ರೋಲ್ಗೂ ಡಿಮಾಂಡ್ ಯಾವ ರೀತಿ ಇದೆ? ಪವರ್ ಜಾದ ಅದ ರೀ. ಪವರ್ ಪೆಟ್ರೋಲ್ಗೆ ಜಾಸ್ತಿ ಅದ. ಎವರೇಜ್ನೂ ಬರ್ತದೆ, ಸ್ಮೂತ್ ಇರ್ತದೆ ಗಾಡಿ, ಚಲೋ ಬರ್ತದೆ. ಅಂದರೆ ಈ ಪವರ್ ಪೆಟ್ರೋಲ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ಮೊದಲು ಎಷ್ಟಿತ್ತು ಪರ್ ಲೀಟರ್ಗೆ, ಇವತ್ತಿನಿಂದ ಎಷ್ಟಾಯಿತು? ಮೊದಲ ಪೈಲಾ ರೇಟ್ ₹110.43 ಐತೆ ರೀ. ಈಗ ₹112.60 ಅದ ರೀ. ಓಕೆ, ₹112ಗೆ ಪವರ್ ಪೆಟ್ರೋಲ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ಹೆಚ್ಚಳವಾಗಿರುವಂಥದ್ದು. ಹಾಗಾದರೆ ಗ್ರಾಹಕರು ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಏನು ಹೇಳಕ್ಕೆ ಬಯಸ್ತೀರಣ್ಣ? ಪವರ್ ಪೆಟ್ರೋಲ್ ಮತ್ತೆ ರೇಟ್ ಹೆಚ್ಚಿಗೆ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾನೆ ಇದೆ. ಸರ್, ಯುದ್ಧ ನಡೀತಾ ಇದೆ, ಆದರೆ ಪೆಟ್ರೋಲ್ ಜಾಸ್ತಿ ಆದಕ್ಕೆ ಎಲ್ಲರಿಗೂ ಸಮಸ್ಯೆ ಆಗ್ತಾನೆ ಇದೆ ಎಲ್ಲರಿಗೂ. ಹಳೆ ಕಾಲ ಬರುತ್ತೆ, ನಾವು ಸೈಕಲ್ ತೊಗೊಂಡು ಓಡಾಡೋ ಸಿಚುವೇಶನ್ ಬರುತ್ತೋ ಅಥವಾ ನಡ್ಕೊಂಡು ಓಡಾಡೋ ಸಿಚುವೇಶನ್ ಬರುತ್ತೋ, ಆ ಥರ ಆಗ್ಬೋದು. ನೋಡ್ರಿ, ಜನಸಾಮಾನ್ಯರಿಗೆ ಹೊರೆ ಆಗ್ತದೆ. ₹2 ಅಥವಾ ₹1 ಆದ್ರೆ ಭೀ ಜನಸಾಮಾನ್ಯರಿಗೆ ಹೊರೆ ಆಗ್ತದೆ. ನಮ್ಮಂಥ ವ್ಯಾಪಾರಸ್ಥರಿಗೆ ರೇಟ್ ಕಮ್ಮಿ ಆಗಬೇಕು. ಯುದ್ಧ ಅದು ಏನು ಸಮಸ್ಯೆ ಇದ್ದರೆ ಕೇಂದ್ರ ಸರ್ಕಾರದವರು ಅದ್ರ ಬರೆದಾಗ ಏನದ ಪೆಟ್ರೋಲ್ ಡೀಸೆಲ್ ಬರೆದಾಗ ಮಾತಾಡಿಕೊಂಡು ಜನರಿಗೆ ಏನದ ಒಳ್ಳೆಯ ರೀತಿ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡಿದ್ರೆ ಉತ್ತಮ. ನಮ್ಮ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ವೆಹಿಕಲ್ಸ್ದವ್ರಿಗೆ ಅನುಕೂಲ ಆಗ್ತದೆ ನನ್ನ ಬಗ್ಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.